ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡೋಣ. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಆತನು ಅಂತಂದ್ರೆ ಯೇಸು ಸ್ವಾಮಿ. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ನೆನಪಲ್ಲಿರಬೇಕು ಇವು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಏನಾಗಿದ್ದನಂತೆ? ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂತವನೆಂದು ನೋಡಲು ಅಪೇಕ್ಷಿಸಿದರು. ಏನಂತೆ? ಯೇಸು ಎಂತವನೆಂದು ನೋಡಲು ಅಪೇಕ್ಷಿಸಿದರು. ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಆತನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಆತನು ಮಧ್ಯತರಗತಿ ಕುಟುಂಬಕ್ಕೆ ಸೇರಿದಂತ ವ್ಯಕ್ತಿ ಅಲ್ಲ, ಅಥವಾ ಇನ್ನು ಬಡವನೇನಲ್ಲ. ಯಾವುದೇ ಕುಂದು ಕೊರತೆ ಇಲ್ಲದೆ ಅಷ್ಟೈಶ್ವರ್ಯಗಳನ್ನು ಅನುಭವಿಸ್ತಾ ಇದ್ದಂತ ವ್ಯಕ್ತಿ. ಇಂತಹ ವ್ಯಕ್ತಿಗೆ ಏನು ಯೋಚನೆ ಬಂದಿದೆ? ಯೇಸು ಸ್ವಾಮಿ ಎಂತವನಂತ ನಾನು ನೋಡಬೇಕು. ಆದರೆ ಯೇಸು ಸ್ವಾಮಿಯನ್ನ ನೋಡಬೇಕು ಅಂದ್ರೆ ಯೇಸು ಸ್ವಾಮಿ ಜೊತೆಯಲ್ಲಿ ಸಾವಿರಾರು ಜನರಿದ್ದಾರೆ. ಕಾರಣ ಏನು? ಯೇಸು ಸ್ವಾಮಿ ಮಾಡ್ತಾ ಇರುವಂತಹ ಅದ್ಭುತ ಕಾರ್ಯಗಳು ಇದಕ್ಕೂ ಮೊದಲು ಯಾರು ಮಾಡಿರಲಿಲ್ಲ. ಯೇಸು ಸ್ವಾಮಿ ಮಾಡ್ತಾ ಇದ್ದಂತ ಕಾರ್ಯಗಳು ಇದಕ್ಕೂ ಮೊದಲು ಯಾರು ಮಾಡಿರಲಿಲ್ಲ. ಯೇಸು ಸ್ವಾಮಿ ಮಾತಾಡಿದ್ರೆ ದೆವ್ವಗಳು ಹೊರಡೋಗ್ತಾ ಇದ್ದಾವೆ, ಕುಷ್ಠರೋಗಿಗಳಿಗೆ ವಾಸಿ ಆಗ್ತಾ ಇದೆ, ಕಣ್ಣಿಲ್ಲದವರಿಗೆ ಕಣ್ಣು ಬರ್ತಾ ಇದೆ, ಮಾತಿಲ್ಲದವರಿಗೆ ಮಾತು ಬರ್ತಾ ಇದೆ, ಪಾರ್ಶ್ವವಾಯು ರೋಗಿಗಳು ಕೂಡ ಗುಣವಾಗ್ತಾ ಇದ್ದಾರೆ. ಇವರೆಲ್ಲರೂ ವಾಸಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಬರೀ 5 ರೊಟ್ಟಿ 2 ಮೀನು ಅದು ಸರಿಯಾಗಿ ತಿಂದ್ರೆ ಒಬ್ಬ ಮನುಷ್ಯನು ಕೂಡ ಆಗೋದಿಲ್ಲ. ಅಂಥದ್ದು 5 ರೊಟ್ಟಿ 2 ಮೀನನ್ನ 5,000ಕ್ಕೂ ಹೆಚ್ಚು ಜನರಿಗೆ ಹಂಚಿದ್ದಾನೆ. ಅಂದ್ರೆ ಈ ತರದಂತ ಕಾರ್ಯಗಳು ಮಾಡುತ್ತಿರುವಂತ ಸಂದರ್ಭದಲ್ಲಿ ಅನೇಕ ಜನರು ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾ ಇದ್ರು, ಯೇಸು ಸ್ವಾಮಿ ಜೊತೆ ಇರ್ತಿದ್ರು. ಆ ಜನರಿದ್ದ ಕಾರಣ ಇವನು ಯಾರು, ಜಕ್ಕಾಯನು ಎಂಬವನು ಯೇಸು ಸ್ವಾಮಿಯನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಇವನು ಗಿಡ್ಡನಾಗಿದ್ದಾನೆ, ಇವನು ಕುಳ್ಳಿಕ್ಕಿದ್ದಾನೆ. ಆದ್ರಿಂದ ಯೇಸು ಸ್ವಾಮಿಯನ್ನ ನೋಡ್ಲಿಕ್ಕೆ ಆಗದೆ ಏನಾದ್ರೂ ಮಾಡಿ ಇವತ್ತು ನಾನು ನೋಡ್ಲೇಬೇಕು ಅಂತ ಹೇಳಿ ಅವರು ಬರುವಂತ ಮಾರ್ಗದಲ್ಲೇ ಎಲ್ಲರಿಗಿಂತ ಮುಂಚಿತವಾಗಿ ಮುಂದಕ್ಕೆ ಓಡಿ ಹೋಗಿ ಅಲ್ಲೊಂದು ಆಲದ ಮರ ಇದ್ರೆ ಆಲದ ಮರಕ್ಕೆ ಹತ್ತಿ ಅದರ ಮೇಲೆ ಕುತ್ಕೊಂಡು ನೋಡ್ತಾನೆ. ಯಾಕಂತಂದ್ರೆ ನಾನು ಮೇಲೆ ಇರ್ತೀನಿ, ಮೇಲಿಂದ ನಾನು ಹೇಗಾದ್ರೂ ಮಾಡಿ ನೋಡಬಹುದು. ಕೆಳಗಡೆ ಇದ್ರೆ ಈ ಜನರ ಗುಂಪುಗಳಲ್ಲಿ ನಾನು ನೋಡೋದಿಕ್ಕಾಗೋದಿಲ್ಲ, ನನ್ನಿಂದ ಆಗೋದಿಲ್ಲ. ಅಂದ್ರೆ ಮನಸ್ಸಿನಲ್ಲಿ ಎಷ್ಟು ದಾಹವುಳ್ಳವನಾಗಿ ಎದುರು ನೋಡ್ತಾ ಇದ್ದಾನೆ ಯೇಸು ಸ್ವಾಮಿಯನ್ನ ನೋಡ್ಬೇಕು ಅಂತ. ಜಸ್ಟ್ ಇವನು ಏನಂದ್ಕೊಳ್ತಾ ಇದ್ದಾನೆ, ನಾನು ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಅಷ್ಟೇ. ಯಾರು? ಜಕ್ಕಾಯನೆಂಬ ವ್ಯಕ್ತಿ. ಇವನೇನು ಬಡವನೇನಲ್ಲ, ಏನೋ ಆಸೆ ಬಿದ್ದೋ ಏನೋ ರೋಗದಿಂದನೋ ಅಲ್ಲಿ ವಾಸಿ ಮಾಡಿಸಿಕೊಳ್ಳುವುದಕ್ಕೋಸ್ಕರನೋ ಗುಣಪಡಿಸಿಕೊಳ್ಳುವುದಕ್ಕೋಸ್ಕರನೋ ಯೇಸು ಸ್ವಾಮಿಯನ್ನ ನೋಡ್ಬೇಕು ಅಂತ ಅಂದ್ಕೊಳ್ತಾ ಇಲ್ಲ. ಬದಲಿಗೆ ಎಂತವನೆಂದು ನೋಡಬೇಕೆಂದು ಆಸೆ ಪಡ್ತಾ ಇದ್ದಾನೆ ಅಷ್ಟೇ ಹೊರತು ಇವನಿಗೆ ರೋಗ ಇದೆ, ಕಷ್ಟ ಇದೆ, ಕಣ್ಣೀರಿದೆ, ವೇದನೆ ಇದೆ, ಇವುಗಳ ನಿಮಿತ್ತ ಯೇಸು ಸ್ವಾಮಿಯನ್ನ ನೋಡೋಣ ಅಂತ ಇವನು ಆಸೆ ಪಡ್ತಾ ಇಲ್ಲ. ನೆನಪಲ್ಲಿರಬೇಕು ನಿಮಗೆಲ್ಲ. ಅವನ ಐಶ್ವರ್ಯವಂತನು, ಯಾವುದಕ್ಕೂ ಕೊರತೆ ಇಲ್ಲದಂತವನು. ನೋಡಿ, ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು.
4ನೇ ವಚನದಿಂದ ಓದ್ತೀನಿ ನೋಡಿ. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ, ಏನಂತೆ ಓಡಿ ಹೋಗಿ, ಏನಂತೆ ಅಂಡರ್ಲೈನ್ ಮಾಡ್ಕೊಳ್ಳಿ ನೀವು. ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಓಡಿ ಹೋಗಿ ಆಲದ ಮರವನ್ನು ಹತ್ತಿದನು ಅನ್ನೋದನ್ನ ಯಾಕೆ ಅಂಡರ್ಲೈನ್ ಮಾಡ್ಕೋಬೇಕಂದ್ರೆ ಆತನು ಎಷ್ಟು ಆಸಕ್ತಿಯುಳ್ಳವನಾಗಿ ಜೀವಿಸ್ತಾ ಇದ್ದನು ಅಂತ, ಯೇಸು ಸ್ವಾಮಿಯನ್ನ ನೋಡೋದಕ್ಕೋಸ್ಕರ. ಈ ಆಸಕ್ತಿ ಯಾವ ರೀತಿ ಆತನನ್ನ ಬದಲಾಯಿಸುತ್ತೆ ಅನ್ನೋದನ್ನ ನಾವು ನೋಡೋಣ ಇಲ್ಲಿ. ಯೇಸು ಅಲ್ಲಿಗೆ ಬಂದು, ಈಗ ಏನಂದ್ರೆ ಈತನು ಮರ ಹತ್ತಿದ್ದಾನೆ. ಇದಕ್ಕೂ ಮೊದಲು ಯೇಸು ಸ್ವಾಮಿಯನ್ನ ಜಕ್ಕಾಯನು ನೋಡಿರಲಿಲ್ಲ, ಜಕ್ಕಾಯನು ಯೇಸು ಸ್ವಾಮಿಯನ್ನ ನೋಡಿರಲಿಲ್ಲ. ಆತನ ಹೆಸರು ಕೂಡ ಯೇಸು ಸ್ವಾಮಿಗೆ ಗೊತ್ತಿರಲಿಲ್ಲ. ಆದರೆ ಇವಾಗ ಏನ್ ನಡೆಯುತ್ತೆ ನೋಡೋಣ. ಈಗ ಏನ್ ನಡೆಯುತ್ತೆ, ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಏನಂತೆ ಅಲ್ಲಿಗೆ ಬಂದು, ಎಲ್ಲಿಗೆ? ಆಲದ ಮರ ಹತ್ತಿರಕ್ಕೆ ಬಂದು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ. ಅರ್ಥ ಆಗ್ತಾ ಇದೆಯಾ? ಜಸ್ಟ್ ಜಕ್ಕಾಯನೆಂಬ ವ್ಯಕ್ತಿ ಜಸ್ಟ್ ನಾನು ನೋಡ್ಬೇಕು ಅಂದ್ಕೊಂಡ ಅಷ್ಟೇ. ಎಲ್ಲರಿಗಿಂತ ಮುಂಚಿತವಾಗಿ ಓಡಿ ಹೋಗಿ ಆಲದ ಮರವನ್ನು ಹತ್ತಿ ಎದುರು ನೋಡ್ತಾ ಇದ್ದಾನೆ. ಯೇಸು ಸ್ವಾಮಿ ಇವಾಗ ಬರ್ತಾರೆ, ನಾನು ನೋಡ್ತೀನಿ ಅಂತ ಆಸೆ ಪಡ್ತಾ ಇದ್ದಾನೆ. ಅವನ ಹೃದಯ ತವಕ ಪಡ್ತಾ ಇದೆ. ಇಲ್ಲಿ ಇಷ್ಟೇ ನಡೀತಾ ಇರುವಂತದ್ದು. ಯೇಸು ಸ್ವಾಮಿಯನ್ನ ಮಾತಾಡಿಸ್ಬೇಕು ಅಥವಾ ಶೇಕ್ ಹ್ಯಾಂಡ್ ಕೊಡಬೇಕು, ಹಗ್ ಮಾಡ್ಕೋಬೇಕು, ಮನೆ ಕರೆದು ಊಟ ಇಕ್ಕಬೇಕು, ಅಥವಾ ಇಲ್ಲ ನನ್ನ ಸಾಲದ ಬಾಧೆಗಳ ಕುರಿತು ಅಥವಾ ನನಗಿರುವಂತ ರೋಗಗಳ ಕುರಿತು ಅದನ್ನ ಹತ್ರ ನಾನು ಹಂಚ್ಕೋಬೇಕು, ನಾನು ಇದರಿಂದ ಹೊರಗಡೆ ಬರಬೇಕು ಅಂತ ಆಸೆ ಪಡ್ಲಿಲ್ಲ ಇವನು. ಜಸ್ಟ್ ನಾನು ನೋಡೋಣ ಯೇಸು ಸ್ವಾಮಿ ಅಂತವನು ಅಂತ. ಯಾಕಂದ್ರೆ ನಮ್ಮ ಎಲ್ಲಾ ಊರುಗಳಲ್ಲಿಯೂ ಕೂಡ ಯೇಸು ಸ್ವಾಮಿಯ ಕುರಿತು ಬಹಳವಾಗಿ ಮಾತನಾಡ್ಕೊಳ್ತಾ ಇದ್ದಾರೆ. ಒಂದ್ಸರಿ ನಾನು ನೋಡೋಣ ಈತನ ಅಂತವನೋ, ಕಣ್ಣಾರೆ ನೋಡೋಣ ಅಂತ ಆಸೆ ಪಡ್ತಾ ಇದ್ದಾನಷ್ಟೇ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಆದ್ರೆ ಜಸ್ಟ್ ಈ ರೀತಿ ಅಂದ್ಕೊಳ್ತಾ ಇದ್ದಂತ ವ್ಯಕ್ತಿಗೆ ಯೇಸು ಸ್ವಾಮಿ ಅಲ್ಲಿಗೆ ಬಂದು ಆ ಮರದ ಹತ್ತಿರ ನಿಂತು, ಜಕ್ಕಾಯನೇ ತಟ್ಟನೆ ಇಳಿದು ಬಾ. ಮೇಲಕ್ಕೆ ನೋಡಿ, ಆ ಆಲದ ಮರದ ಹತ್ತಿರ ನಿಂತುಕೊಂಡು ಮೇಲಕ್ಕೆ ನೋಡಿ, ಜಕ್ಕಾಯನೇ ಮೇಲಕ್ಕೆ ನೋಡಿ ತಟ್ಟನೆ ಇಳಿದು ಬಾ. ಇಳಿದು ಬಂದು ನೋಡಿ, ತಟ್ಟನೆ ಇಳಿದು ಬಾ. ಈ ರೀತಿ ಯೇಸು ಸ್ವಾಮಿ ಕರೆದಾಗ ಈತನಲ್ಲಿ ಬಂದಂತ ಬದಲಾವಣೆಯನ್ನ ನೋಡೋಣ. ಈಗ ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳಿಕೊಳ್ಳಬೇಕು. ಎಂಥ ಅದ್ಭುತವಾದಂಥದ್ದು ಇವತ್ತು ಜಕ್ಕಾಯನು ಅಲ್ಲಿ ಅನುಭವಿಸ್ತಾ ಇದ್ದಾನೆ. ಜಸ್ಟ್ ನಾನು ಯೇಸು ಸ್ವಾಮಿಯನ್ನ ನೋಡಿದರೆ ಸಾಕು ಅಂದ್ಕೊಂಡಿದ್ದಂತ ವ್ಯಕ್ತಿಗೆ ಯೇಸು ಸ್ವಾಮಿ ಸ್ವತಃ ಕರೆದು, ನಾನಿವತ್ತು ನಿನ್ನ ಮನೆಗೆ ಬರಬೇಕಂದ್ಕೊಂಡಿದ್ದೀನಿ ಅಂತ ಯೇಸು ಸ್ವಾಮಿ ಹೇಳಿದ ತಕ್ಷಣ ಏನಾಗಿರಬಹುದು ನೋಡಿ. ಇವತ್ತು ನಿನ್ನ ಮನೆಯಲ್ಲಿ ಇಳಿಕೊಳ್ಳಬೇಕು, ಇವತ್ತು ನಾನು ನಿನ್ನ ಮನೆಯಲ್ಲಿ ಇರಬೇಕು. ಯೇಸು ಸ್ವಾಮಿ ಹೇಳ್ತಾ ಇರುವಂತಹ ಮಾತಿದು. ಇವನೇನೋ ಜಸ್ಟ್ ನಾನು ನೋಡಿದ್ರೆ ಸಾಕು ಯೇಸು ಸ್ವಾಮಿ ಬಗ್ಗೆ. ಯಾಕಂತಂದ್ರೆ ಎಲ್ಲಾ ಊರುಗಳಲ್ಲಿಯೂ, ಪಕ್ಕದ ಊರುಗಳಲ್ಲಿಯೂ ಕೂಡ ಯೇಸು ಸ್ವಾಮಿಯ ಕುರಿತು ಹೆಚ್ಚಾಗಿ ಮಾತನಾಡ್ಕೊಳ್ತಾ ಇದಾರಲ್ಲ. ನೋಡೋಣ ಎಂತವನು, ಆತನಿಂದ ನೋಡಿದ್ರೆ ಸಾವಿರಾರು ಜನ ಹೋಗ್ತಾ ಇದ್ದಾರೆ. ಬಟ್ ನಾನು ಒಂದ್ಸರಿ ನಾನು ನೋಡೋಣ ಹೆಂಗಿರ್ತಾನೋ, ಆತನ ಕ್ರಿಯೆಗಳು ಹೇಗಿರ್ತಾವ ಒಂದ್ಸರಿ ನಾನು ನೋಡೋಣ ಅಂತ. ಆದ್ರೆ ಈತನೇನೋ ಗಿಡ್ಡನ್ನು ನೋಡೋದಿಕ್ಕಾಗೋದಿಲ್ಲ. ಆದ್ರೂ ಕೂಡ ಪರವಾಗಿಲ್ಲ, ಹೋಗಿ ಎತ್ತರವಾಗಿ ಇರುವಂತಹ ಒಂದು ಮರವನ್ನು ಹತ್ತೋಣ. ಆಲದ ಮರ ಸಿಕ್ತು, ಆಲದ ಮರಕ್ಕೆ ಹತ್ತಾನೆ, ನೋಡ್ತಾನೆ. ಯೇಸು ಸ್ವಾಮಿ ಆ ಮರದ ಹತ್ತಿರ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ ಅಂತ ಹೆಸರಿಟ್ಟು ಕರೆದನು. ಅಲ್ಲಿಯವರೆಗೂ ಜಕ್ಕಾಯನನ್ನ ಯೇಸು ಸ್ವಾಮಿ ನೋಡಿರಲಿಲ್ಲ, ಯೇಸು ಸ್ವಾಮಿಯನ್ನ ಜಕ್ಕಾಯನು ನೋಡಿರಲಿಲ್ಲ. ಆದರೂ ಯೇಸು ಸ್ವಾಮಿಗೆ ಜಕ್ಕಾಯನ ಹೆಸರು ಹೆಂಗೆ ಗೊತ್ತು?
ಆಶ್ಚರ್ಯ ಆಶ್ಚರ್ಯ. ಅರೇ, ನಾನು ಜಸ್ಟ್ ನೋಡ್ಬೇಕಂದ್ಕೊಂಡೆ, ಆದ್ರೆ ನನ್ನ ಹೆಸರಿಟ್ಟೆ ಕರೀತಾ ಇದ್ದಾನಲ್ವಾ ಯೇಸು ಸ್ವಾಮಿ. ಅರ್ಥ ಆಗ್ತಾ ಇದೆಯಾ? ನಾನೊಂದು ಉದಾಹರಣೆಗೆ ಹೇಳ್ತೀನಿ. ನಮ್ಮ ಊರಿಗೆ ಯಾರಾದ್ರೂ ಒಬ್ಬ MLA ಬಂದಿದ್ದಾನೆ ಅಂದ್ಕೊಳ್ಳೋಣ. ಒಬ್ಬ MLA ಬಂದಿರ್ತಾನೆ ಅಂದ್ಕೊಳ್ಳೋಣ. ಆ MLA ಊರಿಗೆ ಬಂದಾಗ ಆ ಜನರ ಗುಂಪುಗಳಲ್ಲಿ ನಾವಿರ್ತೀವಿ. ಅಂದ್ರೆ ಆತನೇನೋ ಉದ್ಧಾರ ಮಾಡ್ತಾನೆ ಅಂತ ನಾವಲ್ಲಿ ಬಂದಿರಲ್ಲ. ಒಂದು MLA ಒಬ್ಬ ನಾಯಕನು ಬಂದಿದ್ದಾನೆ ಅಂದಾಗ ಊರಲ್ಲಿರುವಂತ ಎಲ್ಲಾ ಜನರು ಆತನ ಮುಂದೆ ಹೇಳಕ್ಕೆ ಆತನ ಮುಂದೆ ಬರ್ತಾರೆ. ಕೆಲವರು ಸಮಸ್ಯೆಗಳು ಹೇಳೋದಿಕ್ಕೆ ಬರ್ತಾರೆ, ಇನ್ನು ಕೆಲವರು ನೋಡೋಣ ಅಂತ ಬರ್ತಾರೆ, ಕೆಲವರು ಅವ್ರ ಮೇಲೆ ಇದ್ದಂತ ಪ್ರೀತಿ ಮೇಲೆ ಬರ್ತಾರೆ. ಆದ್ರೆ ಆ ಜನರ ಮಧ್ಯದಲ್ಲಿ ನಾವು ಕೂಡ ಇರ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು MLAನೇ ಆಗಿರ್ಲಿ, ಆ MLA ನಮ್ಮ ಹೆಸರಿಟ್ಟು ಕರೆದಿದ್ದಾನೆ ಅಂದ್ಕೊಳ್ಳೋಣ. ಅಷ್ಟು ಜನರ ಮಧ್ಯದಲ್ಲಿ, ಆ ಸಾವಿರಾರು ಜನರ ಮಧ್ಯದಲ್ಲಿ ನಮ್ಮನ್ನ ಹೆಸರಿಟ್ಟು ಕರೆದಿದ್ದಾನೆ ಅಂದ್ಕೊಳ್ಳೋಣ. ಭುಜದ ಮೇಲೆ ಕೈ ಹಾಕಿದ್ದಾನೆ ಅಂದ್ಕೊಳ್ಳೋಣ. ನಮ್ಗೆ ಹೆಂಗಿರುತ್ತೆ? ಇನ್ನ ತಡ್ಕೊಳ್ಳೋದಿಕ್ಕಾಗೋದಿಲ್ಲ ಆನಂದವನ್ನು, ಒಂದು ಸಂತೋಷವನ್ನ. ಹಿಂದೆನೆ ಫೋಟೋಗಳು ವಿಡಿಯೋಗಳನ್ನ ತೆಗೆಸಿ ನಮ್ಮ ಮನೆಯಲ್ಲಿ ಆ ಫೋಟೋಗಳನ್ನ ಫ್ರೇಮ್ ಮಾಡ್ಕೊಂಡು ಮನೆಯಲ್ಲಿ ಗೋಡೆಗೆ ಹಾಕೊಂಡ್ಬಿಡ್ತೀವಿ. ಒಬ್ಬ MLA ಜನರು ಕೂಡ ನೋಡಿದವ್ರು ಏನ್ಕೋತಾರೆ, ಅಯ್ಯೋ ಇವನಿಗೆ MLA ಗೊತ್ತಾ, ಏನಪ್ಪ ಇವನು ಏನು ಗೊತ್ತಿಲ್ದಿರೋ ತರ ಇದ್ದ, ನೋಡಿದ್ರೆ MLAನೇ ಇವನ್ನ ಪರಿಚಯ ಮಾಡ್ಕೊಳ್ತಾ ಇದ್ದಾನಲ್ವಾ. ಜನರು ಕೂಡ ಗುಸಗುಸ ಮಾತಾಡ್ಕೊಂತ ಇದ್ದಾರೆ. ಒಬ್ಬ MLA ಬಂದು ನಮ್ಮ ಭುಜದ ಮೇಲೆ ಕೈ ಹಾಕಿದ್ರೇನೆ ನಮ್ಮಲ್ಲಿ ಇಷ್ಟೊಂದು ಸಂತೋಷವಾಗೋದಾದ್ರೆ, ಸರ್ವಲೋಕದ ಸೃಷ್ಟಿಕರ್ತನಾದ ದೇವರು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಹೆಸರಿಟ್ಟು ಕರೆದಾಗ ಜಕ್ಕಾಯನಿಗೆ ಯಾವ ರೀತಿಯಾದಂತ ಸಂತೋಷವಾಗಿರಬಹುದು, ಎಂತ ಒಂದು ಸಂತೋಷವಾಗಿರಬಹುದು ನೋಡಿ. ಇಲ್ಲಿ ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು. ನೋಡಿ, ಜಸ್ಟ್ ಹೆಸರಿಟ್ಟು ಕರೆದಿದ್ದಲ್ಲ, ನಾನು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು. ಇವನೇನು ಒಳ್ಳೆಯವನೂ ಅಲ್ಲ ಜಕ್ಕಾಯನು, ತಿರ್ಗಾ ಒಂಥರ ಬಡ್ಡಿ ವ್ಯಾಪಾರ ಮಾಡ್ತಾ ಇದ್ದಂತ ವ್ಯಕ್ತಿ ಈ ವ್ಯಕ್ತಿ. ಜಕ್ಕಾಯನೇನು ಒಳ್ಳೆ ಗುಣವುಳ್ಳಂತ ವ್ಯಕ್ತಿನೂ ಅಲ್ಲ, ಯೇಸು ಸ್ವಾಮಿಯನ್ನು ಇದಕ್ಕೂ ಮೊದಲು ಹಿಂಬಾಲಿಸಿದಂತಹ ವ್ಯಕ್ತಿನೂ ಅಲ್ಲ, ಅಥವಾ ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಇವನೊಬ್ಬನೇನೂ ಅಲ್ಲ. ಇವನು ಇಲ್ಲ ರೋಗದಲ್ಲಿದ್ದಂತವನೂ ಅಲ್ಲ, ಕಷ್ಟದಲ್ಲಿರುವಂತ ವ್ಯಕ್ತಿನೂ ಅಲ್ಲ, ಊಟಕ್ಕಿಲ್ಲದವನೂ ಅಲ್ಲ. ಎಲ್ಲವೂ ಸಮೃದ್ಧಿಯಾಗಿದ್ದೇವೆ ಇವನಿಗೆ. ಹಣ ಇದೆ, ಐಶ್ವರ್ಯವಂತನು, ಅಷ್ಟೈಶ್ವರ್ಯಗಳನ್ನ ಅನುಭವಿಸಿದಂತ ವ್ಯಕ್ತಿ ಇವನು. ಯೇಸು ಸ್ವಾಮಿಯನ್ನ ನೋಡಬೇಕೆಂದು ಅಪೇಕ್ಷಿಸಿದ ಕಾರಣ ಯೇಸು ಸ್ವಾಮಿಯೇ ಈತನನ್ನ ಹೆಸರಿಟ್ಟು ಕರೆದು, ನಾನಿವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳುತ್ತೇನೆ ಅಂತ. ಆದ್ರೆ ಜಕ್ಕಾಯನಿಗೆ ಇಷ್ಟು ಸಂತೋಷವಾಗಿರಬಹುದು? ಒಂದು ಸಾರಿ ಯೋಚನೆ ಮಾಡಿ. ನಮ್ಮೂರಿಗೆ ಬಂದ ಒಂದು MLA ನಮ್ಮ ಹೆಸರಿಟ್ಟು ಕರೆದು ನಮ್ಮ ಭುಜದ ಮೇಲೆ ಕೈ ಹಾಕಿದ್ರೇನೆ ನಾವು ಫೋಟೋಗಳನ್ನ, ಸೆಲ್ಫೋಗಳನ್ನ ತೆಗೆದು ಆ ಫೋಟೋವನ್ನ ಫ್ರೇಮ್ ಮಾಡಿಕೊಂಡು ಮನೆಯಲ್ಲಿ ಇಟ್ಕೊಳ್ತೀವಲ್ಲ. ಆದರೆ ಯೇಸು ಸ್ವಾಮಿಯೇ ಸ್ವತಃ ಯಾರನ್ನ, ಜಕ್ಕಾಯನನ್ನ ಹೆಸರಿಟ್ಟು ಕರೆದರೆ ಅವನಿಗೆ ಎಷ್ಟು ಸಂತೋಷವಾಗಿರಬಾರದು ಹೇಳಿ. ನೋಡಿ, ನಾನು ಇವತ್ತು ನಿನ್ನ ಮನೆಯಲ್ಲಿ ಕೂಡ ಇಳ್ಕೊಳ್ತಾರಂತೆ ಎಂದು ಅವನಿಗೆ ಹೇಳಲು ಅವನು ಥಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಯಾಕಂತಂದ್ರೆ ಇಲ್ಲಿ ಸಾವಿರಾರು ಜನರಿದ್ದಾರೆ. ಆ ಸಾವಿರಾರು ಜನರನ್ನ ಬಿಟ್ಟು ಆತನ ಹಿಂದೆ ಹೋಗ್ತಾ ಇರುವಂತ ಸಾವಿರಾರು ಜನರಿದ್ದಾರೆ, ಶಿಷ್ಯರಿದ್ದಾರೆ, ಆತನನ್ನು ಹಿಂಬಾಲಿಸುವಂತವರು, ಪ್ರೀತಿ ಮಾಡುವವರು ಅಂತ ಎಲ್ಲರೂ ಇದ್ದಾರೆ. ಆದರೆ ಈ ಒಬ್ಬ ವ್ಯಕ್ತಿಯನ್ನ, ಜಕ್ಕಾಯನೆಂಬ ಒಂದು ವ್ಯಕ್ತಿಯನ್ನ, ಈ ಪಾಪಿಯನ್ನ ಹೆಸರಿಟ್ಟು ಕರೆದು ಇವತ್ತು ನಾನು ನಿನ್ನ ಮನೆಯಲ್ಲಿ ಇಳ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿಗೆ ಯೋಚನೆ ಮಾಡಿ. ಈ ಒಂದು ಸಂತೋಷ
ಎಷ್ಟರ ಮಟ್ಟಿಗೆ ಇರಬಹುದು ಜಕ್ಕಾಯನಲ್ಲಿ ನೋಡಿ. ಆತನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಇದನ್ನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆಂದು ಗುಣಗುಟ್ಟಿದರು. ಅಲ್ಲಿರುವಂತ ಸಾವಿರಾರು ಜನರು ಈತನ ಹಿಂದೆಯಲ್ಲಿದ್ದಾರಲ್ವಾ, ಈ ಜನರೆಲ್ಲರನ್ನು ಯಾವ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ ಅಂತೆ ನೋಡಿ. ಈತನು ಪಾಪಿಯಾದವನ ಮನೆಯಲ್ಲಿ ಇಳ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಯೇಸು ಸ್ವಾಮಿ. ಏನಂತೆ? ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾದವನ ಬಳಿಯಲ್ಲಿ ಇಳ್ಕೊಳ್ಳುವುದಕ್ಕೆ ಹೋಗಿದ್ದಾನೆಂದು ಗುಣಗುಡ್ತಾರೆ. ಇಲ್ಲಿ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ, ಯಾರಪ್ಪ ಈತನು? ಇಷ್ಟು ದಿವಸ ನಾವು ಈತನ ಹಿಂದೆ ತಿರುಗಾಡ್ತಾ ಇದ್ದೀವಿ, ನಮ್ಮನೆಗೆ ಎಂದು ಬರಲಿಲ್ಲ, ಅವನು ಯಾವನೋ ಪಾಪಿ, ಅವನ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನಲ್ವಾ. ನಮ್ಗೆ ಅರ್ಥ ಆಗೋದಿಕ್ಕೆ ಕೇಳ್ತಾ ಇರುವಂಥದ್ದು. ಜನರು ಸಾಮಾನ್ಯವಾಗಿ ಇದೇ ರೀತಿ ಅಲ್ವಾ ಮಾತಾಡ್ಕೊಳ್ಳೋದು. ಈ ರೀತಿ ಒಬ್ಬರಿಗೊಬ್ರು ಗುಣಗುಡ್ತಾ ಇದ್ದಾರಂತೆ ಮನಸ್ಸಿನಲ್ಲಿ ನೋಡಿ. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಯಾರಿಗೆ? ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾರೆ ಏನಂತೆ? ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ. ಯೇಸು ಸ್ವಾಮಿ ಕೇಳದ್ನ, ನೀನ್ ಇದನ್ನ ಮಾಡಿದ್ರೆ ನಾನು ನಿನ್ನ ಮನೆಗೆ ಬರ್ತೀನಿ ಅಂತ. ಜಸ್ಟ್ ಹೆಸರಿಟ್ಟು ಕರೆದು ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ತೀನಿ ಅಂತಂದಷ್ಟೇ. ಇವನು ಬಂದ ತಕ್ಷಣ ಇವನಲ್ಲಿರುವಂತ ಬದಲಾವಣೆ, ಇವನಲ್ಲಿ ಆದಂತ ಬದಲಾವಣೆ ನೋಡಿ. ಒಂದು ಸಾರಿ ನಮ್ಮ ಹೃದಯಕ್ಕೆ ದೇವರು ಹತ್ತಿರವಾದರೆ ನಮ್ಮಲ್ಲಿರುವಂತಹ ಎಲ್ಲವುಗಳು ನಶಿಸಿ ಹೋಗಿ ದೇವರು ಮಾತ್ರ ಇದ್ರೆ ಸಾಕು ಅನ್ನುವಂತಹ ಸ್ಥಿತಿಯಲ್ಲಿರ್ತೀವಿ ನಾವು. ಅದನ್ನ ಇಲ್ಲಿ ನಾವು ಜಕ್ಕಾಯನಲ್ಲಿ ನೋಡ್ತಾ ಇದ್ದೀವಿ. ಯಾಕೆ ನೋಡಿ, ಜಸ್ಟ್ ಜಕ್ಕಾಯನನ್ನ ಹೆಸರಿಟ್ಟು ಕರೆದನಷ್ಟೇ ಯೇಸು ಸ್ವಾಮಿ. ಹೆಸರಿಟ್ಟು ಕರೆದು ಇವತ್ತು ನಾನು ನಿನ್ನ ಮನೆಯಲ್ಲಿ ಇರ್ತೀನಿ ಅಂತಂದ. ಆದರೆ ಜಕ್ಕಾಯನಲ್ಲಿ ಬಂದಂತ ಬದಲಾವಣೆ ಹೇಗಿದೆ ಅಂತಂದ್ರೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಿದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಎಂತ ಅದ್ಭುತವಾದಂತ ಬದಲಾವಣೆ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಯೇಸು ಸ್ವಾಮಿ ಒಂದು ಸಾರಿ ನಮ್ಮೊಳಕ್ಕೆ ಬಂದರೆ ಬದಲಾವಣೆ ಅನ್ನೋದು ಹೀಗಿರುತ್ತೆ. ನಮ್ಮ ಕಷ್ಟಗಳಿಗಾಗೋ ಕಣ್ಣೀರುಗಳಿಗಾಗೋ ಯೇಸು ಸ್ವಾಮಿ ಹತ್ರ ಹೋಗಿ ನಮಗೇನಾದ್ರೂ ಅದ್ಭುತಗಳು ನಡೆದಿಲ್ಲ ಅಂತಂದ್ರೆ ಯೇಸು ಸ್ವಾಮಿಯನ್ನ ಬಿಟ್ಟು ಮತ್ತೆ ಲೋಕಾನುಸಾರವಾಗಿ ನಡೀತಾ ಈ ಲೋಕದ ಆಸೆಗಳಲ್ಲಿ ಬಿದ್ದು ನಮ್ಮನ್ನ ನಾಶ ಮಾಡಿಕೊಳ್ಳುವಂತ ಜನರನ್ನ ನಾವು ನಮ್ಮ ಸುತ್ತಮುತ್ತಲಿರುವಂತ ಜನರನ್ನ ನೋಡಿದಾಗ ನಾವು ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಯೇಸು ಸ್ವಾಮಿಯನ್ನು ಆಸೆಯಿಂದ ನೋಡಬೇಕೆಂದುಕೊಂಡವನ ಇತಿಹಾಸವನ್ನ ನಾವು ನೋಡಿದಾಗ ಆತನಲ್ಲಿದ್ದಂಥ ಎಲ್ಲಾ ಪಾಪದ ಸ್ವಭಾವಗಳು ಹೋಗಿ ಯಾವ ರೀತಿ ನೂತನ ಸ್ವಭಾವ ಇದರಲ್ಲಿ ಬರ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನಾವು ನೋಡಬಹುದು. ಒಂದು ಸಾರಿ ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದರೆ ಆತನಲ್ಲಿ ಬದಲಾವಣೆ ಬಂದೇ ಬರುತ್ತೆ. ಇಲ್ಲ, ನನಗೆ ರೋಗ ಹೋದ್ರೆ ನಾನು ಯೇಸು ಸ್ವಾಮಿಯನ್ನ ನಂಬ್ತೀನಿ, ನನ್ನ ಸಾಲಗಳು ಹೋದ್ರೆ ನಾನು ಯೇಸು ಸ್ವಾಮಿಯನ್ನ ನಂಬುತ್ತೀನಿ, ನಮ್ಮ ಮಗನಿಗೆ ಮದುವೆ ಆದ್ರೆ ನಾನು ಯೇಸು ಸ್ವಾಮಿಯನ್ನ ನಂಬುತ್ತೀನಿ, ಮಕ್ಕಳಾದ್ರೆ ಯೇಸು ಸ್ವಾಮಿಯನ್ನ ನಂಬುತ್ತೀನಿ ಅನ್ನೋರೆಲ್ಲಾನು ಒಂದಾನೊಂದು ದಿನ ಮತ್ತೆ ಹಿಂದಕ್ಕೆ ಕೊಟ್ಟು ಹೋಗ್ತಾರೆ. ಆದ್ರೆ ಮೊದಲು ನಮ್ಮ ಹೃದಯ ಬದಲಾಗಬೇಕು. ಅದನ್ನ ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ. ಜಕ್ಕಾಯನ ವಿಷಯದಲ್ಲಿ ಯೇಸು ಸ್ವಾಮಿ ಜಸ್ಟ್ ಮಾತಾಡಿದ್ರಷ್ಟೇ, ನೀನು ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ತೀನಿ ಅಂತ. ಆದ್ರೆ ಇದರಲ್ಲಿ ಬಂದಂತ ಬದಲಾವಣೆ ನೋಡಿ. ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಬಡವರಿಗೆ ಹಂಚಿಕೊಟ್ಟು ಬಿಡ್ತೀನಿ, ಅಷ್ಟೇ ಅಲ್ಲ ಅನ್ಯಾಯವಾಗಿ ಯಾರಿಂದಾದ್ರೂ ನಾನು ಎಳ್ಕೊಂಡಿದ್ರೆ ಮತ್ತು 4ರಷ್ಟು ಕೊಡ್ತೀನಿ ಅಂತ.
ಇದು ಬದಲಾವಣೆ ಅಂತಂದ್ರೆ ಈ ಬದಲಾವಣೆ ಬೇಕು. ನೋಡಿ, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳ್ಕೊಂಡಿದ್ದೆಯಾದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು. ಇವತ್ತು ಈ ಮನೆಗೆ ಏನಾಯಿತು? ರಕ್ಷಣೆ. ಅಲ್ಲಿ ಬದಲಾವಣೆಯನ್ನ ಯೇಸು ಸ್ವಾಮಿ ನೋಡ್ದ. ಇದರಲ್ಲಿ ಬಂದಂತ ಒಂದು ಬದಲಾವಣೆಯನ್ನ ಯೇಸು ಸ್ವಾಮಿ ನೋಡ್ದ. ಈತನ ಹೃದಯವನ್ನ ನೋಡ್ದ ಯೇಸು ಸ್ವಾಮಿ. ಆತನು ಇದಕ್ಕೂ ಮೊದಲು ಅಲ್ಲಿದ್ದಂತ ಎಲ್ಲಾ ಜನರು, ಇದನ್ನ ನೋಡಿದಂತ ಜನರು, ಇದನ್ನು ಪಾಪಿಯಾದವನ ಬಳಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನಂತ ಒಬ್ರಿಗೊಬ್ರು ಗುಣಗುಡ್ತಾ ಇದ್ದಾರೆ. ಆದ್ರೆ ಯೇಸು ಸ್ವಾಮಿ ನೋಡಿದ್ದು ಮೇಲ್ನೋಟ ಅಲ್ಲ, ಅವನ ಅಂತರಾಳವನ್ನ ನೋಡ್ದ. ಜಕ್ಕಾಯನ ಅಂತರಾಳವನ್ನ ನೋಡ್ದ, ಆತನ ಹೃದಯವನ್ನ ನೋಡ್ದ. ಆದ ಕಾರಣ ಬದಲಾವಣೆ ಅನ್ನೋದು ಹೇಗಿರಬೇಕು? ಇವನು ರೋಗಕ್ಕಾಗಿ ಅಥವಾ ಸಾಲಕ್ಕಾಗಿ ಅಥವಾ ಕಷ್ಟಗಳಿಗಾಗಿ ಕಣ್ಣೀರುಗಳಿಗಾಗಿ ಈತನ ಯೇಸು ಸ್ವಾಮಿಯನ್ನು ನೋಡ್ಬೇಕು ಅಂದ್ಕೊಂಡಿಲ್ಲ. ಆದರೆ ಎಷ್ಟೋ ಆಸಕ್ತಿಯುಳ್ಳವನಾಗಿ ಎಲ್ಲರೂ, ಇಷ್ಟು ಜನರು ಆತನನ್ನು ಹಿಂಬಾಲಿಸ್ತಾ ಇದ್ದಾರಲ್ವಾ, ನಾನು ಒಂದ್ಸರಿ ನೋಡೋಣ ಈತನ ಎಂತವನು ಅಂತ ಅಪೇಕ್ಷಿಸಿದನಷ್ಟೇ. ನೀನು ಆಸಕ್ತಿಯಿಂದ ದೇವರನ್ನ ಹುಡುಕುವುದಾದರೆ, ನೀನು ಆಸಕ್ತಿಯಿಂದ ದೇವರನ್ನ ಹುಡುಕುವುದೇ ಆದರೆ ಖಂಡಿತವಾಗಿಯೂ ನಿನ್ನ ಮನೆಗೂ ಕೂಡ ರಕ್ಷಣೆಯಾಗುವುದು ಅನ್ನೋದನ್ನ ನೀನು ನೆನಪಲ್ಲಿಟ್ಕೋಬೇಕಾಗಿದೆ. ಆದರೆ ಜಕ್ಕಾಯನಲ್ಲಿ ಬಂದಂತ ಬದಲಾವಣೆ ನಿನ್ನಲ್ಲೂ ಬರಬೇಕು. ಒಬ್ಬ ಪಾಪಿಯಾದ ಜಕ್ಕಾಯನಲ್ಲಿ ಬಂದಂತ ಬದಲಾವಣೆ, ಐಶ್ವರ್ಯವಂತನಾದ ಜಕ್ಕಾಯನಲ್ಲಿ ಬಂದಂತ ಬದಲಾವಣೆ. ಆ ಬದಲಾವಣೆ ಇಲ್ಲ ಅಂತ ಅನ್ನೋದಾದ್ರೆ ನೀನು ಪ್ರತಿ ವಾರ ಚರ್ಚ್ಗೆ ಹೋದ್ರೂ, ದಶಮ ಭಾಗಗಳು ಹಾಕಿದ್ರೂ ಕೂಡ ಪ್ರಯೋಜನವೇನೂ ಇಲ್ಲ. ದೀಕ್ಷಾ ಸ್ನಾನ ತೆಗೆದುಕೊಂಡ್ರೂ ಪ್ರಯೋಜನವಿಲ್ಲ. ಬದಲಾವಣೆ ಬೇಕು. ನಿನ್ನ ಮನಸ್ಸು ಬದಲಾಗಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ದೇವರ ಕಡೆಗೆ ತಿರುಗಿಕೊಳ್ಳದೆ ಬರೀ ಬಾಯಿ ಮಾತಿನಲ್ಲಿ ನಾನು ಕ್ರೈಸ್ತವನೆಂದು ಹೇಳಿಕೊಂಡರೆ ಪ್ರಯೋಜನವೇನೂ ಇಲ್ಲ. ಇದು ನೆನಪಲ್ಲಿ. ಯೇಸು ಸ್ವಾಮಿಯನ್ನು ನಂಬಿದಂತವರು ಅನೇಕರಿದ್ದಾರೆ. ಆದರೆ ಬದಲಾದವರು ಎಷ್ಟು ಜನ? ಒಂದ್ಸಾರಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿ.